ಈ ಅದಕ್ಕೆ ಬರೋ ತರ ಕಲ್ಸ್ಕೋಬೇಕು. ಮಾಮೂಲಿ ದೋಸೆ ಹಿಟ್ಟು ಯಾವ ರೀತಿ ಇರುತ್ತೋ ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತೆ ನಾನ್ ವೆಜ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಚಿಕನ್ ಫ್ರೈ, ಚಿಕನ್ ಗೊಜ್ಜು ಆತರ ಏನಾದ್ರು ಮಾಡಿದಾಗ ಅವ್ರಿಗೆ ಅಕ್ಕಿ ನೆನ್ಸ್ಬಿಟ್ರೆ ರುಬ್ಬಿಟ್ಟು ಹಂಗೆ ಊದ್ ಕೊಟ್ಬಿಡ್ಬೋದು. ಹಂಗಾಗಿ ಜಾಸ್ತಿ ಪುದೀನ ಸೊಪ್ಪು ತಿಂತಾಳೆ, ಕರ್ಬೇವು ತಿಂತಾಳೆ, ಕೊತ್ತಂಬರಿ ತಿಂತಾಳೆ, ಮೆಂತ್ಯ ಸೊಪ್ಪು ತಿಂತಾಳೆ, ಎಲ್ಲ ಹಸಿ ಹಸಿ ತಿಂತಾಳೆ. ಸಾಂಬಾರಿಗೆ ಹಾಕಿದ್ರೆ ಮಾತ್ರ ಏನು ತಿನ್ನಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮಗೂ ಸಪೋರ್ಟ್ ಮಾಡಿ, ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊತೀನಿ. ಇವತ್ತು ಸಂಡೇ, ಬೆಳಿಗ್ಗೆನೇ ಎದ್ದು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸಂಡೇ ಅಲ್ಲ, ಲೇಟಾಗಿ ಎದ್ದೋಣ, ಲೇಟಾಗಿ ಎದ್ದು ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅನ್ಕೊಂಡಿದ್ವಿ. ಆದರೆ ನಮ್ಮ ಮನೆಯವರು ಫಂಕ್ಷನಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಆಮೇಲೆ ನೈಟ್ ಬಂದು ಹೋಗಲ್ಲಮ್ಮ ಅಂತ ಹೇಳಿದ್ರು. ಸರಿ ಆಯಿತು, ಹೋಗಲ್ವಲ್ಲ, ಹೆಂಗು ಲೇಟಾಗಿ ಎದ್ದು ಲೇಟಾಗೆಲ್ಲ ಮಾಡ್ಕೊಳ್ಳೋಣ ಅನ್ಕೊಂಡ್ರೆ ಬೆಳಿಗ್ಗೆನೆ 5:30ಗೆ ಎದ್ದಿದ್ದಾರೆ. 5:30ಗೆ ಎದ್ದು ಹೋಗ್ತೀನಿ ಅಂದ್ಬಿಟ್ಟು ಹೊರಟ್ರು. ನನ್ನ ದೊಡ್ಡ ಮಗಳು, ನಮ್ಮ ಮನೆಯವರು ಇಬ್ಬರು ಫಂಕ್ಷನಿಗೆ ಹೋದ್ರು. ನಾನು ನನ್ನ ಚಿಕ್ಕ ಮಗಳು ಇಬ್ಬರೇ ಇರೋದು. ನಮ್ಮದೇ ಆರ್ಭಟ ಇವತ್ತು. ಯಾರು ಇಲ್ಲ ಅಂತಂದರೆ ಅವಳು ನನಗೆ ಹೆಲ್ಪ್ ಮಾಡ್ತಾಳೆ. ನೋಡಿ ಅಲ್ಲಿ ಕಾಣಿಸ್ತಾಳ, ಬೆಡ್ಶೀಟ್ ಮಾಡಿಸ್ತಾಳೆ, ಹೆಲ್ಪ್ ಮಾಡ್ತಾಳೆ. ಹಂಗಾಗಿ ಬೇಗ ಎದ್ವಿ. ಮಧ್ಯಾಹ್ನ ಮೇಲೆ ನನ್ನ ಮಗಳಿಗೆ ಎದ್ದಳಮ್ಮ ಬಟ್ಟೆ ತೊಳೆಯೋಣ, ಆಮೇಲೆ ಮಧ್ಯಾಹ್ನ ಮೇಲೆ ಮಲ್ಕೊಳ್ಳೋಣ ಅಂತಂದರೆ ಮಧ್ಯಾಹ್ನ ಮೇಲೆ ನಿದ್ದೆ ಬರಲ್ಲ ಅಮ್ಮ, ಇವಾಗೆ ಮಲ್ಕೊಳ್ಳಿ, ಆಮೇಲೆ ಎದ್ದು ಮಾಡೋಣ 10 ಗಂಟೆಗೆ ಅಂತಾಳೆ. ಹಂಗೂ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ಕೈಯಲ್ಲಿ ತೊಳೆಯುವಂಥದ್ದು. ಹೋಗಿ ಎಲ್ಲ ವಾಶ್ ಮಾಡಿಬಿಟ್ಟು ಬಂದಿದ್ದೀನಿ. ಇವಾಗ ಬಿಸಿನೀರು ಕಾಯಿಸ್ಕೊಡ್ತಾ ಇದ್ದೀನಿ ಅವಳಿಗೆ. ಬಿಸಿನೀರು ಕುಡಿದುಬಿಟ್ಟು ನೆಕ್ಸ್ಟು ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಅಡುಗೆ ನಾಷ್ಟ ಮಾಡಬೇಕು. ನಾಷ್ಟ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನಮ್ಮ ಕಡೆ ಒಡ್ಚಿಲ್ಗೆ ಅಂತ ಮಾಡ್ತೀವಿ, ನೀವೇನಂತೀರೋ ಗೊತ್ತಿಲ್ಲ. ಅಕ್ಕಿನ ಅಂದರೆ ಒಂದು 3 ಅವರ್ ನೆನೆಸ್ತೀವಿ. ಅಂದರೆ ಅಕ್ಕಿ ನೆನೆಯೋವರೆಗೂ, 3 ಅವರೇ ಅಂತ ಅಲ್ಲ, ಪರ್ಟಿಕ್ಯುಲರ್ ಆಗಿ ಅಕ್ಕಿ ನೆನೆಯೋವರೆಗೂ ನೆನೆಸ್ತೀವಿ. ನೆನೆದಾದ್ಮೇಲೆ ಅದಕ್ಕೆ ಸ್ವಲ್ಪ ಅನ್ನ ಹಾಕ್ಬಿಟ್ಟು ರುಬ್ಬಿಟ್ಟು ಅವಾಗಲೇ ತವ ಮೇಲೆ ಹುಯ್ತೀವಿ. ಅಂದರೆ ಎಣ್ಣೆ ಎಲ್ಲ ಏನು ಹಾಕಲ್ಲ, ಡ್ರೈ ಹಂಗೆ ಹುಯ್ತೀವಿ. ಅದು ರೊಟ್ಟಿ ಥರನೂ ಇರಲ್ಲ, ದೋಸೆ ಥರನೂ ಇರಲ್ಲ, ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಹುಯ್ಕೋಬೋದು, ಚೆನ್ನಾಗಿರುತ್ತೆ. ನಮ್ಮ ಕಡೆ ನಾವು ಒಡ್ಚಿಲ್ಗೆ ಅಂತ ಹೇಳ್ತೀವಿ. ನೀವೆಲ್ಲ ಏನು ಹೇಳ್ತೀರೋ ಗೊತ್ತಿಲ್ಲ. ಕೆಲವ್ರು ನೀರು ದೋಸೆನ ಅನ್ಕೋತೀರಾ. ಇಲ್ಲ, ನೀರು ದೋಸೆ ಅಲ್ಲ, ನೀರು ದೋಸೆ ಥರ ಬರೋದೇ ಇಲ್ಲ, ಸಾಫ್ಟಾಗಿದ್ದು. ಹಂಗಾಗಿ ನಾವು ಅದನ್ನು ಒಡ್ಚಿಲ್ಗೆ ಇರ್ತೀವಿ. ಒಡ್ಚಿಲ್ಗೆ ಮತ್ತು ಕಡಲೆಬೀಜ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅದನ್ನು ಇವತ್ತು ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಮನೆ ಕ್ಲೀನಿಂಗ್ ಇದೆ. ಅದಕ್ಕೆ ಸ್ವಲ್ಪ ವಿಂಡೋಸು ಅವೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ವಿಂಡೋಸು, ಫ್ರಿಜ್ಜು ಅವೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ. ಅಡುಗೆ ಮನೆಗೆ ಇನ್ನೂ ಕೈ ಹಾಕಿಲ್ಲ, ಅಡುಗೆ ಮನೆಗೆ ಕೈ ಹಾಕಬೇಕು. ಏಕೆಂದರೆ ಶ್ರಾವಣ ಸ್ಟಾರ್ಟ್ ಆಗುತ್ತೆ. ಅಮಾವಾಸ್ಯೆಗೆ ಏನು ತಿನ್ನಲ್ಲ ನಾನ್ ವೆಜ್ಜು. ಅದಕ್ಕೆ ಇವತ್ತೇನಾದರೂ ತರಿಸಿ ಮಾಡೋಣ, ಆಮೇಲೆ ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂದ್ಕೊಂಡೆ. ನೋಡಿದ್ರೆ ನಮ್ಮ ಮನೆಯವ್ರು ಆ ಕಡೆ ಹೋದ್ರು. ಹಂಗಾಗಿ ಇವತ್ತು ಹಾಲೆಲ್ಲ ಕ್ಲೀನ್ ಮಾಡ್ಕೊತೀನಿ. ನಾಳೆ ಅಡುಗೆ ಮನೆಗೆ ಕೈ ಹಾಕಿದ್ರೆ ಮೇಲಿರೋದೆಲ್ಲ ಇಳಿಸ್ಕೊಂಡು ಕ್ಲೀನ್ ಮಾಡ್ಕೊಳಕ್ಕೆ ಸರಿಯಾಗುತ್ತೆ. ಬನ್ನಿ, ನೀವು ಜಾಯ್ನ್ ಆಗಿ. ಬಿಸಿ ಆಯ್ತಾ? ಬೆಳಿಗ್ಗೆ ಎದ್ದ ತಕ್ಷಣ ಕೆಲವೊಂದು ಒಳ್ಳೆ ಅಭ್ಯಾಸಗಳಿದೆ ನಮ್ಮ ಮನೇಲಿ. ಕಾಫಿ, ಟೀ ಅವೆಲ್ಲ ಏನು ಕುಡಿಯಲ್ಲ, ನೀರುಗಳನ್ನ ಚೆನ್ನಾಗಿ ಕುಡಿತೀವಿ. ಅದೇನೋ ಬಿಸಿನೀರು ಕುಡಿದು ಅಭ್ಯಾಸ ಆಗ್ಬಿಟ್ಟಿದೆ. ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಕುಡ್ದಿಲ್ಲ ಅಂತ ಹೇಳಿದ್ರೆ ಗಂಟ್ಲೆಲ್ಲ ಒಣಗೋದು, ನೀರು ಕುಡಿಬೇಕು ಅನ್ಸೋದು, ಆ ಥರ ಅನ್ನಿಸ್ತಾ ಇರುತ್ತೆ. ಅದು ಸ್ವಲ್ಪ ದಿನ ಅಭ್ಯಾಸ ಆಗೋವರೆಗೂ ಅಭ್ಯಾಸ ಮಾಡ್ಕೊಂಬಿಡಿ. ನಿಜವಾಗ್ಲೂ ಕುಡಿಬೇಕು ಅನ್ಸುತ್ತೆ. ಯಾಕೆಂದರೆ ಫಸ್ಟ್ ನೀರು ಕುಡಿಯೋದ್ರಿಂದ ಒಳ್ಳೇದು ಅನಿಸುತ್ತೆ ನನಗಂತೂ. ಹಾಗಾಗಿ ಹೇಳ್ತಾ ಇದ್ದೀನಿ, ನೀರು ಕುಡಿತಾ ಇದ್ದೀನಿ ನಾನು. ಅಂದಾಗ ಏನು ಮಾಡಲಿ? ಚಟ್ನಿ ಮಾಡಲ, ಎಗ್ ಬುರ್ಜಿ ಮಾಡಲ, ಎಗ್ ಮಸಾಲ ಮಾಡಲ? ಏನಾದರೂ ಮಾಡ್ಬೇಕಂತೆ. ನಾನು ಚಟ್ನಿನೇ ಮಾಡ್ತೀನಿ, ಬೇಗ ಆಗುತ್ತೆ ಅದೇ. ನೋಡಿ ರುಬ್ಕೊಂಡಿದ್ದೀನಿ. ಈ ಅದಕ್ಕೆ ಬರೋ ಥರ ಕಲ್ಸ್ಕೋಬೇಕು. ಮಾಮೂಲಿ ದೋಸೆ ಹಿಟ್ಟು ಯಾವ ರೀತಿ ಇರುತ್ತೋ ಅದೇ ಅದ, ಜಾಸ್ತಿ ತೆಳ್ಳಗೇನು ಮಾಡ್ಕೋಬೇಡಿ. ಇವಾಗ ಹಾಕ್ತೀನಿ ನೋಡಿ, ಎಣ್ಣೆ ಎಲ್ಲ ಏನು ಹಾಕಿಲ್ಲ, ಕಾಯ್ದಿದೆ ಚೆನ್ನಾಗಿ. ಇವಾಗ ಹಾಕ್ತೀನಿ, ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಹೇಳಿ ನಿಮಗೆ. ಬೇರೆ ಏನೂ ಹಾಕಿಲ್ಲ ನಾನು ರುಬ್ಬೋದಕ್ಕೆ, ಅದಕ್ಕೆ ಬರೀ ಅನ್ನ ಅಕ್ಕಿ ಅಷ್ಟೇ ಹಾಕಿರೋದು. ನೋಡಿ ಈ ರೀತಿ. ಮಾಮೂಲಿ ದೋಸೆ ಒಯ್ಯಕ್ಕೆ ಎಲ್ರಿಗೂ ಬರುತ್ತೆ, ಈ ರೀತಿ ಆ ರೀತಿ ಅಂತ ಏನು ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಈ ರೀತಿ ಊದ್ಮೇಲೆ ಅದು ಎಷ್ಟು ಚೆನ್ನಾಗಿ ಬಂದಿರುತ್ತೆ ಗೊತ್ತಾ, ಕ್ರಿಸ್ಪಿಯಾಗಿ. ನಮ್ಮನೇಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ನಾನ್ ವೆಜ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಚಿಕನ್ ಫ್ರೈ, ಚಿಕನ್ ಗೊಜ್ಜು ಆ ಥರ ಏನಾದರೂ ಮಾಡಿದಾಗ ಅದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ.
ನಮ್ಮ ಮನೇಲಿ ಜಾಸ್ತಿ ಮಾಡ್ತೀವಿ, ಯಾಕೆಂದ್ರೆ ಎಣ್ಣೆ ಹಾಕೋಂಗಿಲ್ಲ ಏನಿಲ್ಲ, ಬೇಗ ಆಗೋ ಅಡುಗೆ. ಅಕ್ಕಿ ನೆನೆಸ್ಬಿಟ್ರೆ ರುಬ್ಬಿಟ್ಟು ಹಂಗೆ ಊದ್ ಕೊಟ್ಬಿಡ್ಬೋದು. ಹಾಗಾಗಿ ಜಾಸ್ತಿ ಮಾಡ್ತಾ ಇರ್ತೀನಿ ಅವಾಗವಾಗ. ಹಾಗಾಗಿ ನಿಮಗೂ ಯಾರಿಗಾದ್ರೂ ಯೂಸ್ ಆಗುತ್ತೇನೋ ಅಂತ ಹೇಳ್ತಾ ಇದ್ದೀನಿ. ನನ್ನ ಮಗಳು ಏನು ಮಾಡ್ತಾಳೆ ಗೊತ್ತಾ, ಮೊನ್ನೆ ಕುಂಬಳಕಾಯಿ ತಂದಿದ್ವಿ, ಅದ್ರ ಬೀಜನೆಲ್ಲ ಎತ್ತು ಒಣಗಿಸಿಟ್ಟಿದ್ಲು, ಅದನ್ನು ಬಿಡಿಸ್ಕೊಂಡು ತಿಂತಾಳೆ. ನನ್ನ ಮಗಳದ್ದು ಒಳ್ಳೆ ಬುದ್ಧಿಗಳು ಇಷ್ಟ ನನಗೆ. ಏನು ಗೊತ್ತಾ, ಹೆಲ್ತ್ಗೆ ಏನೇನು ಒಳ್ಳೇದಿದೆಯೋ ಅದನ್ನೆಲ್ಲ ತಿಂತಾಳೆ. ಮೇಕೆ ಮರಿ ಥರ ಸೊಪ್ಪು, ಪುದೀನ ಸೊಪ್ಪು ತಿಂತಾಳೆ, ಕರಿಬೇವು ತಿಂತಾಳೆ, ಕೊತ್ತಂಬರಿ ತಿಂತಾಳೆ, ಮೆಂತ್ಯ ಸೊಪ್ಪು ತಿಂತಾಳೆ, ಎಲ್ಲ ಹಸಿ ಹಸಿ ತಿಂತಾಳೆ. ಸಾಂಬಾರಿಗೆ ಹಾಕಿದ್ರೆ ಮಾತ್ರ ಏನು ತಿನ್ನಲ್ಲ. ಕರ್ಬೇವಿನ ಸೊಪ್ಪು ಒಂದು ತಿಂತಾಳೆ ಸಾಂಬಾರಲ್ಲಿ, ಮತ್ತೆ ಬೇರೆ ಏನಾದರೂ ಹಾಕಿದ್ರೆ ತಿನ್ನಲ್ಲ. ಇದು ಯಾಕಮ್ಮ ಹಾಕಿದ್ರಿ ಅಂತಾಳೆ. ಹಸಿ ತಿಂತಾಳೆ ಮೇಕೆ ಮರಿ ಥರ, ಸಾಂಬಾರಿಗೆ ಹಾಕಿದ್ರೆ ತಿನ್ನಲ್ಲ. ಅದೇ ಬೇಜಾರು. ಸಾಂಬಾರಲ್ಲೂ ತಿನ್ಬೇಕು ತಾನೆ, ಸಾಂಬಾರು ಪಲ್ಯದಲ್ಲೆಲ್ಲ, ಅದನ್ನೆಲ್ಲ ತಿನ್ನಲ್ಲ. ನೋಡಿ ಇಲ್ಲಿ ನೀವು ಸ್ವಲ್ಪ ನಿಮ್ಗೆ ಸಾಫ್ಟ್ ಆಗ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಮಂದ ಉಯ್ಕೊಂಡು ಈ ತರ ಸ್ವಲ್ಪ ನೀಟಾಗಿ ಬೆಂದಾಗ ಎತ್ತಿದ್ರೆ ಸರಿ ಆಗುತ್ತೆ. ಇಲ್ಲ ನನ್ಗೆ ಕ್ರಿಸ್ಪಿ ಆಗ್ಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ಬೇಯಿಸಿದ್ರೆ, ತೆಳ್ಳಿಗೆ ಹುರಿದ್ಬಿಟ್ಟು ಚೆನ್ನಾಗಿ ಬೇಯಿಸಿದ್ರೆ ಕ್ರಿಸ್ಪಿಯಾಗಿ ಸೂಪರ್ ಆಗಿ ಬರುತ್ತೆ. ಎಣ್ಣೆ ಏನು ಹಾಕೇ ಇಲ್ಲ ನಾನು, ಆದ್ರೂ ಎಷ್ಟು ಚೆನ್ನಾಗಿ ಎದ್ದೇಳ್ತದೆ ಅಂದ್ರೆ, ಎಷ್ಟು ಚೆನ್ನಾಗಿದೆ ಗೊತ್ತಾ. ತಿನ್ನೋದಕ್ಕೂ ಅಷ್ಟೇ ಸೂಪರ್ ಆಗಿರುತ್ತೆ. ನೋಡಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಅಂದ್ರೆ ನಮ್ಮ ಕಡೆಯವ್ರಿಗೆ ಗೊತ್ತಿರುತ್ತೆ, ನಮ್ಮ ಮೈಸೂರು ಕಡೆಯವ್ರಿಗೆ ಗೊತ್ತಿರುತ್ತೆ. ಆ ಕಡೆ ಎಲ್ಲ ಮಾಡ್ತಿರ್ತಾರೆ ಅವಾಗವಾಗ, ಕೆಲವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ. ಕೆಲವು ಬ್ಯಾಚುಲರ್ಸ್ ಏನಾದ್ರು ಇದ್ರೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ ಈ ತರ ಅಕ್ಕಿನ ನೆನ್ಸಿಟ್ಬಿಟ್ಟು, ನಿಮ್ಗಾದ್ರೆ ಒಂದೇ ಒಂದು ಗ್ಲಾಸ್, ಒಂದು ಚಿಕ್ಕ ಗ್ಲಾಸಲ್ಲಿ ಅಕ್ಕಿ ನೆನ್ಸ್ಬಿಟ್ಟು ಒಂದು ಇಷ್ಟ ಅನ್ನ ಹಾಕ್ಬಿಟ್ಟು ರುಬ್ಬಿಟ್ರೆ ಇಟ್ಕೊಂಡ್ಬಿಡ್ಬೋದು ಆರಾಮ್ಸೆ. ಆಯಿಲ್ ಇಲ್ಲ, ಆಯಿಲ್ ಹಾಕೋಂಗಿಲ್ಲ, ಆಯಿಲ್ ತಿನ್ನಲ್ಲ ಅಂತ ಹೇಳಿದ್ರೆ ಎಲ್ಲ ಹಾಕೋಂಗಿಲ್ಲ, ಸುಮ್ಮನೆ ಹಂಗೇನೆ ಊದ್ರೂ ಆಯ್ತು. ಸೂಪರ್ ಆಗಿರುತ್ತೆ ಟೇಸ್ಟ್ ಮಾತ್ರ. ಸಂಡೇ ಅಂತೀವಿ, ಸಂಡೇ ಮನೇಲಿದ್ರೆ ವಿಪರೀತ ಕೆಲಸ. ಏನ್ ಮಾಡೋದು, ಯಾವ್ದು ಬಿಡೋದು ಅಂತ ಅನ್ನಿಸ್ತಾನೆ ಇರುತ್ತೆ. ಆದ್ರೂ ಏನು ಮಾಡೋಕ್ಕಾಗಲ್ಲ, ಮಾಡ್ತಾ ಇರ್ಬೇಕು. ಒಂದೊಂದು ಮಾಡ್ತಾ ಇದ್ರೆ ಒಂದೊಂದು ಬರ್ತಾನೆ ಇರುತ್ತೆ. ಸದ್ಯ ಇವತ್ತು ಬಟ್ಟೆಗಳು ಹೊಲಿಯೋದು ಯಾವುದೂ ಇಲ್ಲ. ಹಂಗಾಗಿ ಈ ವರ್ಷ ಸ್ವಲ್ಪ ಬಟ್ಟೆ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ. ನನಗೆ ಯಾಕೆ ಅಂತ ಗೊತ್ತಿಲ್ಲ, ಬಟ್ಟೆ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ. ಹೊಸ ಮಿಷಿನ್ ಬೇರೆ ತಗೊಂಡ್ಬಿಟ್ಟಿದ್ದೀನಿ. ಮುಂದೇನಾಗುತ್ತೋ ಯಾರಿಗೆ ಗೊತ್ತು, ನೋಡೋಣ. ಮುಂದೆ ಹಬ್ಬ ಮಾಡಿದ್ಮೇಲೆ ಏನಾದರೂ ವರಲಕ್ಷ್ಮಿ ಏನಾದರೂ ವರ ಕೊಟ್ಟು ಚೆನ್ನಾಗಿ ಬಟ್ಟೆಗಳು ಬರೋ ಥರ ಆಗುತ್ತಾ ಏನು ಅಂತ ಅಲ್ವಾ. ನೋಡೋಣ, ನೀವು ಎಲ್ಲ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನು ಹಂಗೆ ಚೆನ್ನಾಗಿ ಓಡಿ ಅದು ಮೋನೋ ಆದರೆ ಅದರಿಂದ ಏನಾದರೂ ಸ್ವಲ್ಪ ಹೆಲ್ಪ್ ಆಗುತ್ತೇನೋ ಅಂತ ನೋಡೋಣ. ಏನೋ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾನೆ, ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಎಲ್ಲ ನೀವು ಬ್ಯಾಲೆನ್ಸ್ ಮಾಡಿಕೊಂಡು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗೊತ್ತಾ. ಎಲ್ಲಿಗೆ ಸೂಪರ್ ಆಗಿದೆ. ಇವಾಗ ಬ್ಯಾಟಿಂಗ್ ಮಾಡೋಣ. ಬ್ಯಾಟಿಂಗ್ ಮಾಡಿಬಿಟ್ಟು ನೆಕ್ಸ್ಟ್ ಕೆಲಸ ಮುಂದುವರಿಸ್ತೀನಿ. ಓಕೆನಾ? ಈ ವಿಡಿಯೋ ನೋಡ್ತಾ ಇರಿ. ನೆಕ್ಸ್ಟ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಕನ್ನಡದವ್ರನ್ನ ನೀವು ತಾನೇ ಬೆಳೆಸ್ಬೇಕು. ಹೇಳಿ. ಇವಾಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತೀನಿ. ಮೋಡ ಕವಿದ ವಾತಾವರಣ ಇದೆ, ತುಂಬ ಚಳಿ ಆಗ್ತಾಯಿದೆ. ಸ್ವೆಟ್ರ್ ಹಾಕೊಂಡ್ಬಿಡ್ತೀನಿ, ಚಳಿ ತಡೆಯೋಕ್ಕಾಗಲ್ಲ ನನ್ನ ಕೈಲಿ. ಸ್ವೆಟ್ರ್ ಹಾಕ್ಕೊಂಡು ನಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡುವ. ವಿಂಡೋಸಲ್ಲಿ ಎಲ್ಲ ತೆಗಿಬೇಕು, ವಿಂಡೋಸ್ ಎಲ್ಲ ಕ್ಲೀನ್ ಮಾಡಬೇಕು. ಆಗೋ ಟಿಶ್ಯೂ ಎತ್ಕೋಬಾ ಮಗನೆ, ಟಿಶ್ಯೂ ಪೇಪರ್. ಈ ಡಾಲ್ನ ತೊಳೆದಾಕ್ಬೇಕು ಮಗನೆ, ಜಾಸ್ತಿ ಕೊಳೆ ಆಗ್ತದೆ. ನೋಡಿ, ಅಯ್ಯೋ ದೇವ್ರೆ, ಏನಾದ್ರೂ ಎತ್ಕೊಂಡು ವಾಲ್ ಆಡದೆ ಎಕ್ದೇವಳು ನನ್ನ ಮಗಳು. ನೀವು ಎಲ್ಲ ಹಬ್ಬಗಳಿಗೆ ಮನೆಗಳು ಕ್ಲೀನ್ ಮಾಡ್ತೀರಾ? ಎಲ್ಲ ಕ್ಲೀನ್ ಮಾಡಬೇಕು. ಬೇಡ ಬೇಡ, ಏನು ಇದಾ ಆ ಕಡೆ ಎತ್ಕೊಂಡು. ಮತ್ತೆ ನಾನು ನಿಮ್ಗೆ ಇನ್ನೊಂದೇನೋ ತೋರಿಸ್ತೀನಿ. ಏನು ಗೊತ್ತಾ, ನನ್ನ ವಾಯ್ಸ್ ಸರಿಯಾಗಿ ಕೇಳಿಸ್ತಿದೆ ಎಲ್ಲೋ ಗೊತ್ತಿಲ್ಲ. ಯಾಕೆ ಅಂದರೆ ವಿಡಿಯೋ ಮಾಡಿದ್ರೆ ವಾಯ್ಸ್ ಡಬ್ ಮಾಡೋಕ್ಕಾಗಲ್ಲ, ಹಂಗಾಗಿ ಹಾಗೆ ಮಾಡ್ತಾ ಇದ್ದೀನಿ. ಈ ನೋಡಿ, ಈ ಥರ ಬ್ಯಾಗು, ಈ ಬ್ಯಾಗ್ಗಳು ಯಾವಾಗಾದರೂ ಸ್ಟಿಚ್ ಮಾಡೋದನ್ನು ತೋರಿಸ್ತೀನಿ ನಾನು ನಿಮಗೆ. ಈ ಥರದ್ದು 3 ಬ್ಯಾಗ್ ಸ್ಟಿಚ್ ಮಾಡಿದ್ದೀನಿ. ಈ ಸೈಜಲ್ಲಿ 2, ಇನ್ನೊಂದು ದೊಡ್ಡ ಸೈಜು. ಇದು ನೋಡಿ, ಇದರಲ್ಲೆಲ್ಲ ಬಾಚಣಿಗೆ, ಕ್ಲಿಪ್ಸು, ಕ್ರೀಮ್ಸು ಎಲ್ಲ ಇಟ್ಕೋಬೋದು. ಇವಾಗ ವಾಶ್ ಮಾಡಬೇಕು, ಹಂಗಾಗಿ ಇದನ್ನು ತೆಗೆದೆ. ಇನ್ನೊಂದು ವಾಶ್ರೂಮಲ್ಲಿ ಇಟ್ಟಿದ್ದೀನಿ. ಅಲ್ಲಿನೂ ಬ್ರಷು, ಶ್ಯಾಂಪು, ಮತ್ತು ನಮ್ಮದು ಏನಾದರೂ ಥಿಂಗ್ಸ್ಗಳು ಅದನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ. ಇದನ್ನು ಸ್ಟಿಚ್ ಮಾಡೋದು ಹೇಗೆ ಅಂತ ಇನ್ನೊಂದ್ಸರಿ ಯಾವಾಗಾದರೂ ವೀಡಿಯೋ ಮಾಡ್ತೀನಿ. ಇದ್ರದ್ದು ವೀಡಿಯೋ ಬೇಕಂತ ಹೇಳಿದ್ರೆ ಕಾಮೆಂಟ್ ಮಾಡಿ, ವಿಡಿಯೋ ಮಾಡ್ತೀನಿ. ಹಾಗಾಗಿ ಅಂದರೆ ತುಂಬ ಹೆಲ್ಪ್ ಆಗುತ್ತೆ, ತುಂಬ
ನಮಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತುಂಬ ಹಾಕಿ ಇಡ್ಬೋದು. ಅಲ್ಲಿ ಇಲ್ಲಿ ಬಿಸಾಗೋದಕ್ಕಿಂತ ಈ ಥರ ಇದ್ದರೆ ತುಂಬ ಹಾಕಿ ಇಟ್ಟಾಗ ಎಲ್ಲ ಒಂದೇ ಹತ್ರ ಸೇಫಾಗಿರುತ್ತೆ. ಹಾಗಾಗಿ ಹೇಳಿದ್ದು. ಇದೆಲ್ಲ ತೆಗೆದು ಎಲ್ಲ ವಾಶ್ ಮಾಡೋಕೆ ಹಾಕಬೇಕು. ಹಾಗೆಲ್ಲ ಬಿಡ್ತಾ ಇದ್ದೀನಿ. ವಾಶ್ ಮಾಡಿರೋದು ಕೂಡ ಬಿಚ್ಚಬೇಕು. ನೋಡಿ ಈ ರೀತಿ ಇರುತ್ತೆ. ಈ ರೀತಿ ಇದೇನು ಇದಕ್ಕೇನು ಬಟ್ಟೆನೇ ಬೇಕಂತೇನಿಲ್ಲ. ವೇಸ್ಟ್ದು ನಿಮ್ಮ ಮನೆಯವ್ರು ಯಾವುದಾದ್ರು ಪ್ಯಾಂಟ್ಗಳು ಬೇಡ ಅಂತ ಬಿಸಾಕಿದ್ರೆ ಅದರಿಂದನೂ ಸ್ಟಿಚ್ ಮಾಡ್ಕೋಬೋದು. ನಮ್ಮ ಮನೆಯವ್ರು ಬೇಡ ಅಂತ ಬಿಸಾಕಿದ ಪ್ಯಾಂಟೇ ಇದು. ಆ ಪ್ಯಾಂಟಿಂದ ಸ್ಟಿಚ್ ಮಾಡ್ಕೋಬೋದು. ಮತ್ತು ಟೀ ಶರ್ಟ್ಗಳಿರುತ್ತಲ್ಲ, ಟೀ ಶರ್ಟ್ಗಳಿಂದನೂ ಮಾಡ್ಕೋಬೋದು. ಅದು ಹೇಗೆ ಅಂತ ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಹೇಳ್ತೀನಿ ನಾನು. ಓಕೆನಾ? ಮತ್ತು ಇಲ್ಲಿ ಪುಟಾಣಿ ಕನ್ನಡಿ. ಈ ಪುಟಾಣಿ ಕನ್ನಡಿ ಯಾಕೆ ಅಂತ ಹೇಳಿದ್ರೆ ನನ್ನ ಚಿಕ್ಕ ಮಗಳಿಗೆ ಆ ದೊಡ್ಡ ಕನ್ನಡಿ ಅವಳಿಗೆ ಸಾಕಾಗಲ್ಲ. ಆ ಕಡೆ ಇರೋದು ಅವಳಿಗೆ ಕಾಣಿಸಲ್ಲ. ಹಂಗಾಗಿ ಇದನ್ನ ಇಟ್ಕೊಂಡು ಇದ್ರ ಮೇಲೆ ಹತ್ತಿ ರೆಡಿ ಆಗ್ತಾಳೆ. ದಿನ ಮೇಲೆ ಹತ್ತಿ ಅಲ್ಲಿ ಇಟ್ಕೊಂಡು ರೆಡಿ ಆಗ್ತಾಳೆ ಅವಳು. ಇಟ್ಬಿಡಮ್ಮ ಸಾಕು. ಅದು ಇವಾಗ ಕಿಟಕಿನೆಲ್ಲ ಒರೆಸಿ ನೀಟಾಗಿ ಕ್ಲೀನ್ ಮಾಡ್ತೀನಿ. ಇಷ್ಟು ಧೂಳು ತೆಗೆದು ಈ ಕಿಟಕಿ ಮತ್ತು ಆ ಕಿಟಕಿ ಎಲ್ಲ ಒರೆಸಿ ನೀಟಾಗಿ ಕ್ಲೀನ್ ಮಾಡ್ತೀನಿ. ಓಕೆನಾ? ಕ್ಲೀನ್ ಮಾಡಿ ನೆಕ್ಸ್ಟ್ ಬೇರೆ ಕರ್ಟನ್ ಹಾಕಿ ಮಾಡೋಣ. ಕ್ಲೀನ್ ಆಯಿತು. ಕರ್ಟನ್ನು ಬೇರೆದು ಹಾಕಾಯಿತು. ಇವಾಗ ಆ ಕಡೆಗೆ ಕರ್ಟನ್ ಹಾಕಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಕಡೆ ಬೆಳಕು ಬರಲಿ ಅಂತ. ಈ ಕಡೆ ಅಪೋಸಿಟ್ ಮನೆ ಇದೆ, ಹಂಗಾಗಿ ಈ ಕಡೆ ಕಾಟನ್ನ ಹಾಕಿರ್ತೀನಿ. ಯಾವಾಗ್ಲೂ ತೆಗಿಯಲ್ಲ. ಇವಾಗ ಈ ಕಡೆದು ಮುಗೀತು. ಇವಾಗ ಆ ಕಡೆದು ಮಾಡಿಕೊಂಡು ನೆಕ್ಸ್ಟು ಫ್ರಿಜ್ ಕ್ಲೀನ್. ಫೈನಲಿ ಎಲ್ಲ ಕೆಲಸಗಳು ಮುಗಿಸ್ದೆ. ಇವಾಗ ರೂಮಲ್ಲಿ ಕೂತಿದ್ದೀನಿ. ರೂಮಲ್ಲಿ ಕೂತ್ಕೊಂಡು ಏನು ಮಾಡ್ತಾಯಿದ್ದೀನಿ ಅಂದರೆ ನೋಡಿ, ತೊಳೆದಿರೋ ಬಟ್ಟೆಗಳು ಎಲ್ಲ ಗುಡ್ಡೆ ಹಾಕೊಂಡು ಕೂತಿದ್ದೀನಿ. ಎಲ್ಲ ಮಿಷಿನ್ಗೆ ಹಾಕಿದ್ದೆ. ಪರವಾಗಿಲ್ಲ, ಇವತ್ತು ಸ್ವಲ್ಪ ಬಿಸಿಲು ಬಂದಿತ್ತು, ಹಾಗಾಗಿ ಎಲ್ಲ ಡ್ರೈ ಆಗಿದೆ. ಅದನ್ನೆಲ್ಲ ನೀಟಾಗಿ ಮಡಚಿ ಎತ್ತಿಡ್ತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ನನ್ನ ಸಂಡೇ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.